ಶ್ರೀ ಗುರುಗಾಥಾ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. 52ನೆಯ ಅಧ್ಯಾಯ. ಕರ್ಮಫಲ ಸ್ವರೂಪ. ಕರ್ಮದ ಗಹನಗತಿಯ ಬಗೆಗೆ ಪರಿವ್ರಾಜಕ ಸ್ವಾಮೀಜಿಯವರು ಮತ್ತಷ್ಟು ವಿವರಣೆ ನೀಡತೊಡಗಿದರು. ನೋಡು ಶರ್ಮ, ಋಣಕ್ಕೂ ಪ್ರಾರಬ್ಧ ಕರ್ಮಕ್ಕೂ ಸಂಬಂಧವಿದೆ. ಯಾರದೋ ಹಣವನ್ನು ವಂಚನೆಯಿಂದ ಪಡೆದರೆ, ಸಾಲ ಪಡೆದು ತೀರಿಸದೆ ಹಾಗೆಯೇ ಸತ್ತರೆ, ಮತ್ತೊಂದು ಜನ್ಮದಲ್ಲಿಯಾದರೂ ಅದನ್ನು ಬಹು ಸಂಕಟದಿಂದ ತೀರಿಸಬೇಕಾಗುತ್ತದೆ. ಸಾಲ ಕೊಟ್ಟಾತನು ಮಗನಾಗಿಯೋ ಮಗಳಾಗಿಯೋ ಜನಿಸಿ ತನ್ನ ಸಾಲದ ಮೊತ್ತ ತೀರುವವರೆಗೆ ಆ ಕುಟುಂಬದಲ್ಲಿದ್ದು ನಂತರ ತೀರಿ ಹೋಗುವರು ಎಂಬುದಕ್ಕೆ ಅನೇಕ ದೃಷ್ಟಾಂತ ಪ್ರಸಂಗಗಳಿವೆ. ಅನ್ಯರ ಹಣವನ್ನು ದೋಚಿ ಸುಖವಾಗಿರುತ್ತೇನೆ ಎಂಬುದು ಸುಳ್ಳು. ಈ ಜನ್ಮದ ಅಂತ್ಯದಲ್ಲೋ ಇಲ್ಲವೇ ಮುಂದಿನ ಜನ್ಮದಲ್ಲೋ ತೀವ್ರತರ ಸಂಕಟಕ್ಕೆ ಗುರಿಯಾಗಲೇಬೇಕಾಗುತ್ತದೆ. ಇದು ಕರ್ಮ ಸಿದ್ಧಾಂತ. ಸಜ್ಜನರು ಪರಿಪರಿಯ ಕಷ್ಟ ಬವಣೆಗಳಿಗೆ ಗುರಿಯಾಗುವುದರ ಹಿಂದೆ, ದುಷ್ಟನು ಸುಖ ಸಂತೋಷ ಅನುಭವಿಸುವುದರ ಹಿಂದೆ ಇರುವುದು ಕರ್ಮ ರಹಸ್ಯವೇ ಹೊರತು ಬೇರೇನೂ ಅಲ್ಲ. ಹಿಂದಿನ ಜನ್ಮ ಅಥವಾ ಜನ್ಮಾಂತರದ ಪಾಪ ಪುಣ್ಯದ ಫಲಗಳನ್ನು ಈ ಜನ್ಮದಲ್ಲಿ ನಾವು ನಿಶ್ಚಿತವಾಗಿಯೂ ಅನುಭವಿಸಬೇಕಾಗುತ್ತದೆ. ಹಿಂದಿನ ಜನ್ಮದಲ್ಲಿ ನಮಗೆ ಏನೇನು ಆಸೆ ಆಕಾಂಕ್ಷೆಗಳಿದ್ದವೋ ಈ ಜನ್ಮದಲ್ಲಿ ಮನಸ್ಸು ಅದರತ್ತಲೇ ಎಳೆಯುತ್ತದೆ, ಅದನ್ನೇ ಬಯಸುತ್ತದೆ. ನಾವೇನಾದರೂ ಒಂದು ಜೀವಿಯ ಮೇಲೆ ಅತಿ ವ್ಯಾಮೋಹವನ್ನಿರಿಸಿಕೊಂಡು ಸತ್ತರೆ, ಮುಂದಿನ ಜನ್ಮದಲ್ಲಿ ನಾವು ಅದೇ ಆಗಿ ಹುಟ್ಟುವ ಸಂಭವವೂ ಇದೆ. ಇದಕ್ಕೆ ಭಾಗವತದಲ್ಲಿ ಒಂದು ದೃಷ್ಟಾಂತ ಕಥೆಯಿದೆ. ಪ್ರಸಿದ್ಧರಾದ ದುಷ್ಯಂತ ಶಕುಂತಲೆಯರಿಗೆ ಭರತನೆಂಬ ಮಗನಿದ್ದ. ಆತನ ಪತ್ನಿ ಪಂಚಜನಿ. ಇವರಿಗೆ ಸುಮತಿ, ಸುದರ್ಶನ, ರಾಷ್ಟ್ರಭುಜ, ಧೂಮ್ರಕೇತು, ಆದರ್ಶರೆಂಬ 5 ಮಕ್ಕಳಿದ್ದರು. ಭರತನಿಗೆ ವಯಸ್ಸಾಯಿತು. ವಾನಪ್ರಸ್ಥಾಶ್ರಮಕ್ಕೆ ತೆರಳುವ ಸಮಯ ಸನ್ನಿಹಿತವಾಯಿತು. ಆಗ ಆತನು ತನ್ನ ಅಜಾನಭ ದೇಶವನ್ನು ಮಕ್ಕಳಿಗೆ ಹಂಚಿ ರಾಜ್ಯಭಾರದ ಹೊಣೆ ವಹಿಸಿ ತಾನು ತಪಸ್ಸನ್ನಾಚರಿಸಲು ಅರಣ್ಯಕ್ಕೆ ತೆರಳಿದ. ಅಲ್ಲೊಂದು ನದಿ ತೀರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ ಕುಟೀರ ನಿರ್ಮಿಸಿಕೊಂಡು ತಪಸ್ಸು ಮಾಡುತ್ತಾ ಕಾಲ ಕಳೆಯುತ್ತಿದ್ದ. ಒಂದು ದಿನ ಈತನು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಗರ್ಭವತಿ ಜಿಂಕೆಯು ನೀರು ಕುಡಿಯಲು ಅಲ್ಲಿಗೆ ಬಂದಿತು. ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಗುಡುಗಿನ ಆರ್ಭಟವಾಯಿತು. ಆ ಭಾರೀ ಸದ್ದಿಗೆ ಬೆಚ್ಚಿಬಿದ್ದ ಜಿಂಕೆಯು ಮರಿಯನ್ನು ಪ್ರವಹಿಸಿ ಸತ್ತೇ ಹೋಯಿತು. ಭರತನ ಮನ ಕರಗಿತು. ಮಮತೆಯಿಂದ ಆ ಮರಿಯನ್ನು ಕುಟೀರಕ್ಕೆ ಎತ್ತಿಕೊಂಡು ಬಂದು ಸಾಕತೊಡಗಿದನು. ಮಕ್ಕಳ ಮೇಲಿನ ಮೋಹ ತೊರೆದು ಕಾಡಿಗೆ ಬಂದದ್ದಾಗಿತ್ತು. ಈಗ ಜಿಂಕೆಯ ಮೇಲಿನ ಮೋಹ ಬೆಳಗಿತು. ಜಿಂಕೆಯ ಮರಿಯ ಲಾಲನೆ ಪಾಲನೆಯೇ ಅವನ ಮನಸ್ಸನ್ನಾವರಿಸಿತು. ವರ್ಷಗಳೂ ಉರುಳಿತು. ಮರಣಕಾಲ ಸಮೀಪಿಸಿತು. ಮರಣಕಾಲದಲ್ಲಿಯೂ ತನ್ನ ಜಿಂಕೆಯ ಬಗೆಗೆ ಆಲೋಚಿಸುತ್ತಲೇ ಪ್ರಾಣ ಬಿಟ್ಟನು. ಅದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಈತನು ಜಿಂಕೆಯಾಗಿಯೇ ಜನಿಸಿದನು. ನೋಡಪ್ಪ ನಾಗಣ್ಣ, ಜೀವನದಲ್ಲಿ ಪ್ರತಿದಿನವೂ ಅಧಿಕವಾಗಿ ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದರೆ ಅಂತ್ಯಕಾಲದಲ್ಲಿ ಅವನ ಸ್ಮರಣೆ ಆಗುತ್ತದೆ. ಅದರಿಂದ ಆತ್ಮೋದ್ಧಾರವಾಗುತ್ತದೆ. ಹಾಗಲ್ಲದೆ ವ್ಯಾಮೋಹಕ್ಕೆ ಸಿಲುಕಿದರೆ ಹೀನ ಜನ್ಮ ಪ್ರಾಪ್ತಿಯಾಗುತ್ತದೆ. ಸತ್ಕರ್ಮ ಸಚ್ಚಿಂತನೆಯಿಂದ ಚಿತ್ತಶುದ್ಧಿಗೆ ಪ್ರಯತ್ನಿಸಬೇಕು. ನಿರ್ಲಿಪ್ತತೆಯನ್ನು ಬೆಳೆಸಿಕೊಳ್ಳಬೇಕು. ಇದರಿಂದ ಆಧ್ಯಾತ್ಮದ ಹಾದಿ ಸುಗಮವಾಗಿ ಊರ್ಧ್ವಗತಿಗೆ ಅನುಕೂಲವಾಗುತ್ತದೆ. ಅದನ್ನು ಬಿಟ್ಟು ಪ್ರಾಪಂಚಿಕ ಆಕರ್ಷಣೆಗಳಲ್ಲೇ ನಿಮಗ್ನರಾದರೆ ಅಧೋಗತಿಯು ನಿಶ್ಚಿತ. ಯಾವ ಕರ್ತವ್ಯವನ್ನಾದರೂ ಮಾಡಿ
ಕರ್ಮವನ್ನಾದರೂ ಮಾಡಿ. ಉದ್ದೇಶ ಮತ್ತು ಕರ್ತೃತ್ವ ಭಾವನೆಯಿಂದ ಮಾಡಿದರೆ ಕರ್ಮಫಲಗಳು ಸಂಚಯವಾಗುತ್ತವೆ. ನಿರ್ಲಿಪ್ತ ನಿರಹಂಕಾರ ಭಾವನೆಯಿಂದ ಕರ್ತೃತ್ವರಹಿತರಾಗಿ ಕರ್ಮ ಮಾಡಿದಾಗ ಕರ್ಮಫಲ ಸಂಚಯವಾಗುವುದಿಲ್ಲ. ಭಗವಂತನಿಗಾಗಿ ಭಗವಂತನು ಕೊಟ್ಟ ಶಕ್ತಿಯಿಂದ ಕರ್ಮ ಮಾಡುತ್ತಿದ್ದೇವೆ ಎಂಬ ಆಲೋಚನೆಯು ಪೂರ್ಣ ಸಮರ್ಥನೀಯವಲ್ಲ. ಮಾಡಿದ್ದೇವೆ ಎಂಬುದು ಅಹಂ. ಅದರಿಂದ ಕರ್ಮಫಲ ಅಂಟುತ್ತದೆ. ಅವನ ಕಾರ್ಯವನ್ನು ಅವನೇ ಮಾಡಿಸಿಕೊಳ್ಳುತ್ತಿದ್ದಾನೆ. ಮಾಡುವವರು ನಾವಲ್ಲ. ಇದಾವುದು ನನ್ನದಲ್ಲ ಎಂಬ ಭಾವ ಇದ್ದಾಗ ಅರ್ಧ ಗೆದ್ದಂತೆ. ಪೂರ್ಣ ಗೆಲುವು ಎಂಬುದು ಅವನ ಕೈಲಿದೆ. ಆತ್ಯಂತಿಕ ಶಕ್ತಿಯೂ ಅವನೇ. ಈ ಸತ್ಯವನ್ನು ನಾವು ಮರೆಯಬಾರದು. ಒಬ್ಬಾತನು ಧನ ಸಂಗ್ರಹಣೆಯಲ್ಲಿ ಆಸಕ್ತನಾಗಿ ಹಣ ಕೂಡಿಡುತ್ತಾನೆ. ಮತ್ತೊಬ್ಬಾತನು ಪರೋಪಕಾರದಲ್ಲಿ ಆಸಕ್ತನಾಗಿ ತನ್ನ ಅವಶ್ಯಕತೆಗೆ ತಕ್ಕಷ್ಟು ಹಣ ಇರಿಸಿಕೊಂಡು ಮಿಕ್ಕಿದ್ದನ್ನು ಅಗತ್ಯತೆ ಉಳ್ಳವರಿಗೆ ದಾನ ಮಾಡುವನು. ಧನ ಸಂಗ್ರಹಣೆಗೆ ಹಂಬಲಿಸುವ ಲೋಭಿಯ ವಾದವಾದರೂ ಏನೆಂದರೆ, ಕಷ್ಟ ಕಾಲದಲ್ಲಿ ನಾವು ಗಳಿಸಿದ ಹಣವು ನಮ್ಮನ್ನು ಕಾಪಾಡುತ್ತದೆ. ವಯಸ್ಸಾದಾಗ ಆಸ್ಪತ್ರೆ ಖರ್ಚಿಗಾದರೂ ಹಣ ಬೇಡವೇ? ಯಾರನ್ನಾದರೂ ಬೇಡಿದರೆ ಸುಲಭವಾಗಿ ಕೊಡುತ್ತಾರೆಯೇ? ಈ ರೀತಿ ಅವನ ವಾದ ಸಾಗುತ್ತದೆ. ಈತನು ಧನವ್ಯಾಮೋಹಿ. ಅದನ್ನವನು ಹೇಗಾದರೂ ಸಮರ್ಥನೆ ಮಾಡಿಕೊಳ್ಳುವನು. ಈತನ ಮಾತಿನಲ್ಲಿ 2 ಅಂಶಗಳನ್ನು ಗಮನಿಸಿ. ಅವು ಕಷ್ಟಕಾಲ ಮತ್ತು ಆಸ್ಪತ್ರೆ. ಆತನು ಶಬ್ದ ಬ್ರಹ್ಮನನ್ನು ಅದಕ್ಕೆ ಬಳಸಿಕೊಂಡ. ವಾಚಿಕ ಕರ್ಮವಾಯಿತು. ಆತನ ಜನ್ಮಾಂತರ ಕರ್ಮದೋಷವೇ ಈ ಮಾತುಗಳನ್ನು ಆಡಿಸಿದೆ. ಅಂದ ಮೇಲೆ ಅವನಿಗೆ ಕಷ್ಟಕಾಲ ಬಂದೇ ಬರುತ್ತದೆ. ಅದು ಈತನು ಬೇರಾವುದೋ ಸ್ಥಳದಲ್ಲಿದ್ದಾಗ ಆಪತ್ತಿಗೆ ಸಿಲುಕಿ ಈತನು ಕೂಡಿಟ್ಟ ಹಣ ಈತನನ್ನು ಕಾಪಾಡದೇ ಹೋಗಬಹುದು. ಒಂದು ಮಹಾ ಸಂಕಟಕ್ಕೆ ಇವನು ಸಿಲುಕಿ ಇವನು ಕೂಡಿಟ್ಟ ಹಣ ಏನೇನೂ ಸಾಕಾಗದೇ ಹೋಗಬಹುದು. ಇನ್ನು ಆಸ್ಪತ್ರೆ ವಿಚಾರ. ಅಲ್ಲಿಗೆ ತಾನು ವ್ಯಾಧಿಪೀಡಿತನಾಗುವೆ ಎಂಬುದು ಈತನ ಅಂತರಾಳದಲ್ಲಿ ನಿಶ್ಚಿತವಾಗಿದೆ. ಅಲ್ಲಿಗೆ ಈತನು ಆ ಕಾಲ ಬಂದಾಗ ಆಸ್ಪತ್ರೆ ಸೇರುವನು. ಅದು ಅತ್ಯಾಧುನಿಕ ಆಸ್ಪತ್ರೆ. ಶಸ್ತ್ರಚಿಕಿತ್ಸೆ ನಂತರ ಉಪಚಾರ, ಔಷಧಿ ಇತ್ಯಾದಿಗಳಿಗೆ ಈತನಲ್ಲಿರುವ ಹಣಕ್ಕಿಂತ ಹೆಚ್ಚು ಹಣ ಬೇಕಾಗುತ್ತದೆ, ಸಾಲವಾಗುತ್ತದೆ. ಶಸ್ತ್ರಚಿಕಿತ್ಸೆಯ ನಂತರದಲ್ಲೂ ಈತನ ವ್ಯಾಧಿ ಸುಧಾರಣೆಯಾಗದಿರಲೂಬಹುದು. ಜಗತ್ತಿನ ಸಮಸ್ತ ಜೀವಿಗಳ ಕಷ್ಟ ನೀಗುವವನು ಪರಮಾತ್ಮನೊಬ್ಬನೇ. ಈ ಆತ್ಯಂತಿಕ ಶಕ್ತಿಯಲ್ಲಿ ದೃಢ ನಂಬಿಕೆ ಇರಿಸಿ ಎಡೆಬಿಡದೆ ನಾಮಸ್ಮರಣೆ ಮಾಡಿದರೆ ಆ ಶಕ್ತಿ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತದೆ. ಜೋ ಸತಬಾರ ಪಾಠ ಕರಾ ಕೋಯಿ ಛೂಟಾ ಹಿಂಬದಿ ಮಹಾಸುಖಿ ಹೋಯಿ ಎಂದು ಮಹಾಪುರುಷರಾದ ಸಂತ ತುಳಸೀದಾಸರು ತಾವು ರಚಿಸಿದ ಹನುಮಾನ್ ಚಾಲಿಸಾ ಸ್ತೋತ್ರದಲ್ಲಿ ಘೋಷಿಸಿದ್ದಾರೆ. ಇದು ಅನುಭವ ಪ್ರಾಮಾಣೀಕೃತ ಸತ್ಯ. 100 ಬಾರಿ ಶ್ರದ್ಧೆಯಿಂದ ಹನುಮಾನ್ ಚಾಲಿಸಾ ಸ್ತೋತ್ರ ಪಠಿಸಿದರೆ ಕಷ್ಟ ನಿವಾರಣೆಯಾಗುವುದು ಖಚಿತ. ಆದರೆ 100 ಬಾರಿ ಪಠಿಸುವ ತಾಳ್ಮೆ ನಮಗಿಲ್ಲ. 3 ಬಾರಿ ಪಠಿಸುವುದರಲ್ಲಿಯಾಗಲೇ ನಮ್ಮ ಮನಸ್ಸು ವಿಚಲಿತವಾಗುತ್ತದೆ. ಪೂರ್ಣ ನಂಬಿಕೆ, ಪೂರ್ಣ ಶ್ರದ್ಧೆ, ದೃಢಚಿತ್ತ ಇಲ್ಲದಿರುವುದೇ ನಮ್ಮ ಆಂತರ್ಯದ ದೊಡ್ಡ ಕೊರತೆ. ಅದರಿಂದಾಗಿ ನಾವು ಸಿಗಬೇಕಾದುದನ್ನು ಪಡೆಯುವುದೇ ಇಲ್ಲ. ಚಿತ್ತ ಚಾಂಚಲ್ಯವು ಪ್ರಾರಬ್ಧ ಗತಿಗೆ ಅನುಸಾರವಾಗಿಯೇ ಉಂಟಾಗುತ್ತದೆ. ಪ್ರಾಪ್ತಿಯನ್ನು ತಪ್ಪಿಸುತ್ತದೆ. ಕಾಲಾಯ ತಸ್ಮೈ ನಮಃ. ಕಾಲವು ಬಲಿಷ್ಠವಾದುದು. ಅನೇಕ ಪ್ರಾಚೀನ ಪ್ರತಿಪಾದನೆಗಳನ್ನು ಅದು ಬದಲಿಸಿಬಿಡುತ್ತದೆ. 3 ವರ್ಷ ತುಂಬುವವರೆಗೆ ಮಗುವು ದೈವತ್ವದಲ್ಲಿರುತ್ತದೆ. ಅನಂತದಲ್ಲಿ
ಜನ್ಮಾಂತರದ ಸಂಸ್ಕಾರ, ಪ್ರಭಾವ, ಆಕಾಂಕ್ಷೆ, ಆಸಕ್ತಿ, ಆಕರ್ಷಣೆ, ಪರಿಸರ ಪ್ರಭಾವಕ್ಕೆ ತಕ್ಕಂತೆ ಈ ಜನ್ಮದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಆಂತರ್ಯದಲ್ಲಿ ದುಷ್ಟಕರ್ಮದ ಒಲವು ಇದ್ದುದಾದರೆ ವ್ಯಕ್ತಿಯು ಬಾಲ್ಯದಿಂದಲೇ ಆ ಕಡೆಗೆ ಸಾಗುತ್ತಾನೆ. ಅನೇಕ ಬಾಲಕರೇ ದೊಡ್ಡವರಿಗಿಂತ ಹೆಚ್ಚಿನ ಅಪರಾಧ ಕೃತ್ಯಗಳನ್ನು ಮಾಡಿರುವುದೂ ಉಂಟು. ಜನ್ಮಾಂತರದ ವಾಸನಾ ಬಲದಿಂದ ಆ ಪಾಪಿಯು ಅದರಲ್ಲಿಯೇ ನೈಪುಣ್ಯ ಪಡೆದಿರುತ್ತಾನೆ. ಯಾವ ವ್ಯಕ್ತಿಯಲ್ಲಿ ಜನ್ಮಾಂತರದ ಪ್ರಭಾವಕ್ಕೆ ಅನುಗುಣವಾಗಿ ದೈವಭಕ್ತಿ, ಸತ್ಕಾರ್ಯಗಳಲ್ಲಿ ನಂಬಿಕೆ, ಗುರು ಹಿರಿಯರಲ್ಲಿ ಗೌರವ, ದಯೆ, ದಾನ, ತ್ಯಾಗ, ಪರೋಪಕಾರ ಇವು ಆಂತರ್ಯದಲ್ಲಿ ಇರುತ್ತದೋ ಆತನು ಅದನ್ನು ಇನ್ನಷ್ಟು ವೃದ್ಧಿಪಡಿಸಿಕೊಳ್ಳುತ್ತಾನೆ. ಆತನಿಗೆ ಅದರಲ್ಲಿಯೇ ಸಮಾಧಾನವಿರುತ್ತದೆ. ಆತನು ನಿಷಿದ್ಧ ಕರ್ಮಗಳನ್ನು ಮಾಡುವುದೇ ಇಲ್ಲ. ಜನ್ಮಾಂತರದ ಕರ್ಮದಂತೆ ನಮಗೆ ಈ ಜನ್ಮದಲ್ಲಿ ಸುಖ ಪ್ರಾರಬ್ಧವಿದ್ದುದಾದರೆ ನಾವೀಗ ಸುಖವನ್ನೇ ಪಡೆಯುತ್ತೇವೆ. ದುಃಖ ಪ್ರಾರಬ್ಧವಿದ್ದುದಾದರೆ ದುಃಖವನ್ನೇ ಆಗಾಗ ಪಡೆಯುತ್ತೇವೆ. ಮತ್ತೆ ಕೆಲವರಿಗೆ ವಿಘ್ನ ಪ್ರಾರಬ್ಧವಿರುತ್ತದೆ. ಅವರು ವಿಘ್ನಗಳನ್ನು ಪದೇ ಪದೇ ಎದುರಿಸುವರು. ಪ್ರಾರಬ್ಧಗಳನ್ನು ಅನುಭವಿಸಿಯೇ ಕರಗಿಸಬೇಕು ಎನ್ನುವುದು ಸತ್ಯವಾದರೂ ಮಹಾಪುರುಷರು ತಮ್ಮ ದೈವೀ ಶಕ್ತಿ ಬಲದಿಂದ ಭಕ್ತನ ಕೆಲವು ಪ್ರಾರಬ್ಧ ದೋಷಗಳನ್ನು ಕರಗಿಸಿ ಪಾರು ಮಾಡುವರು. ಕೆಲವು ಕಾಯಿಲೆಗಳಿಗೂ ಜನ್ಮಾಂತರದ ಕರ್ಮ ದೋಷಗಳಿಗೂ ಸಂಬಂಧವಿರುತ್ತದೆ. ವೈದ್ಯರು ಚಿಕಿತ್ಸೆ ನೀಡಿದರೂ ಯಾವ ಕಾಯಿಲೆ ಮತ್ತೆ ಮತ್ತೆ ಉಂಟಾಗುತ್ತದೋ ಅದು ನಿಶ್ಚಿತವಾಗಿ ಪ್ರಾರಬ್ಧಜನ್ಯವಾದುದು. ಮಹಾಪುರುಷರ ಕೃಪೆಯಾದರೆ ಇದರ ನಿವಾರಣೆಯೂ ಆಗುತ್ತದೆ. ನಮ್ಮ ಶ್ರೀ ಗುರುನಾಥರು ಭಕ್ತರ ಇಂತಹ ಅನೇಕ ಬಗೆಯ ವ್ಯಾಧಿಗಳನ್ನು ನಿವಾರಿಸಿ ನೆಮ್ಮದಿ ಕರುಣಿಸಿದರು. ಸುಖವಾಗಿದ್ದ ಮನುಷ್ಯನಿಗೆ ದುಃಖ ಉಂಟಾದಾಗ, ಕಷ್ಟಗಳು ಕಾಡಿದಾಗ, ಅಯ್ಯೋ ನನಗೇಕೆ ಇಂತಹ ಕಷ್ಟ, ನಾನೇನು ತಪ್ಪು ಮಾಡಿದೆ, ದೇವರು ಯಾರನ್ನೂ ನೆಮ್ಮದಿಯಾಗಿರಲು ಬಿಡುವುದಿಲ್ಲ, ಏನಾದರೊಂದು ಕಷ್ಟ ಕೊಟ್ಟೇ ಕೊಡುತ್ತಾನೆ ಇತ್ಯಾದಿ ಉದ್ಗಾರಗಳು ಭಗವಂತನ ಮೇಲೆ ದೋಷಾರೋಪಣೆಗಳು ಹೊರಹೊಮ್ಮುತ್ತವೆ. ಭಗವಂತನ ನ್ಯಾಯ ದಾನದಲ್ಲಿ ತಪ್ಪು ಮಾಡಿದವನಿಗೇ ಶಿಕ್ಷೆ. ಭಗವಂತನಿಗೆ ರಕ್ಷಣೆಯಲ್ಲಿ ಆಸಕ್ತಿ ಇದೆ. ಘೋರ ಪಾಪಿಗಳನ್ನು ಮಾತ್ರ ಅವನು ಅನಿವಾರ್ಯವಾಗಿ ತಾನೇ ಶಿಕ್ಷಿಸುವನು. ಆ ಮೂಲಕ ಸಜ್ಜನರನ್ನು ರಕ್ಷಿಸುವನು. ಜನ್ಮಾಂತರದಲ್ಲಿ ಅಜ್ಞಾನ, ಸ್ವಾರ್ಥ, ದುರಾಸೆ, ಕುಟಿಲತೆಯಿಂದ ತಪ್ಪು ಮಾಡಿದೆವು. ಆಗ ನಾವು ಭಗವಂತನನ್ನು ಮರೆತಿದ್ದೆವು. ಅದಕ್ಕೆ ಇದ್ದ ಶಿಕ್ಷಾರೂಪದ ಕಹಿ ಫಲವು ಈಗ ಬಂದು ನಮ್ಮನ್ನು ಸೇರಿದೆ. ಅದನ್ನು ಅನುಭವಿಸಬೇಕಾದುದು ನಮ್ಮ ಕರ್ತವ್ಯ ಎಂದು ತಿಳಿದು ಸಮಾಧಾನದಿಂದ ಅದನ್ನು ಅನುಭವಿಸುವವನು ವಿವೇಕಿ. ಪರಮಾತ್ಮನನ್ನು ನಿಂದಿಸುವವನು ನಿಜಕ್ಕೂ ಅವಿವೇಕಿ. ಉಪ್ಪು ತಿಂದಿದ್ದರಿಂದ ನಾವು ನೀರು ಕುಡಿಯಬೇಕು. ಒಡೆದ ಗಾಜನ್ನು ತುಳಿದಿದ್ದರಿಂದ ಗಾಯವಾಗಲೇಬೇಕು. ನಮ್ಮ ತಪ್ಪಿನ ಪರಿಣಾಮವನ್ನು ನಾವು ಅನುಭವಿಸಲೇಬೇಕು. ಬೇವಿನ ಬೀಜ ಬಿತ್ತಿದ ಮೇಲೆ ಸಿಗುವುದು ಬೇವಿನಕಾಯಿಯೇ ಹೊರತು ಮಾವಿನಕಾಯಿಯಲ್ಲ. ಸತ್ಕರ್ಮವನ್ನು ಬಿತ್ತನೆ ಮಾಡಿದರೆ ಮಾತ್ರ ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಒಳ್ಳೆಯ ಫಲಗಳಿರುತ್ತವೆ. ಹಿಂದೂ ಧರ್ಮದ ಕರ್ಮ ಸಿದ್ಧಾಂತವನ್ನು ನಂಬಿದವರು ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ಬದುಕಿದ್ದಾರೆ. ಅಮೇರಿಕಾದ ಕೆಂಟಕಿಯ ಹಾಪ್ಕಿನ್ಸ್ ವಿಲ್ಲೆ ಎಂಬಲ್ಲಿ 1877ರಲ್ಲಿ ಜನಿಸಿದ ಓರ್ವ ಮಹಾಮಹಿಮ ಪ್ರವಾದಿಯೇ ಎಡ್ಗರ್ ಕೇಸಿ. ಈತನ ಸಂಶೋಧನೆಗಳೆಲ್ಲ ನಮ್ಮ ಕರ್ಮ ಸಿದ್ಧಾಂತವನ್ನು ಸಮರ್ಥಿಸಿತು. ಕೇಸಿಯು ಅತೀಂದ್ರಿಯ ಶಕ್ತಿ ಸಂಪನ್ನನಾಗಿದ್ದನು. ಜನ್ಮಾಂತರದ ಫಲಗಳಿಗೆ ಸಂಬಂಧಿಸಿದಂತೆ ಈತನು 2000ಕ್ಕೂ ಅಧಿಕ ಪ್ರಕರಣಗಳನ್ನು ವಿಶ್ಲೇಷಿಸಿ
ನೀಡಿದ ಹೇಳಿಕೆಗಳೆಲ್ಲ ಸತ್ಯವಾಗಿದ್ದವು. ಕರ್ಮ ರಹಸ್ಯದ ವಿಚಾರದಲ್ಲಿ ಯಾರಿಗಾದರೂ ಅನುಮಾನವಿದ್ದಲ್ಲಿ ಸಮಾಜದಲ್ಲಿನ ಕೆಲವು ಕುಟುಂಬಗಳ ವಿದ್ಯಮಾನಗಳನ್ನು ಗಮನಿಸಿ. ಅಲ್ಲಿ ಕೆಲವರು ಈ ಜನ್ಮದಲ್ಲಿ ಮಾಡಿದ ಪರಪೀಡನೆ ಮೊದಲಾದ ಕೃತ್ಯಗಳಿಗಾಗಿ ಕೆಲವೇ ವರ್ಷಗಳ ನಂತರ ಅಥವಾ ಜೀವಿತ ಕಾಲದ ಅಂತ್ಯದಲ್ಲಿ ನರಕಯಾತನೆಯನ್ನು ಅನುಭವಿಸುತ್ತಿರುವುದು, ನೆಮ್ಮದಿ ಕಳೆದುಕೊಂಡಿರುವುದು ತಿಳಿದುಬರುತ್ತದೆ. ಎಷ್ಟು ದೊಡ್ಡ ಸರ್ಪವಾದರೇನಂತೆ, ಹಲವು ಸಾವಿರ ಸಂಖ್ಯೆಯ ಇರುವೆಗಳು ಮುತ್ತಿಕೊಂಡು ಸರ್ಪವನ್ನು ಕಚ್ಚಿ ಸಾಯಿಸುತ್ತವೆ. ಜನ್ಮಾಂತರದಲ್ಲಿ ಆ ಸರ್ಪ ಯಾರು? ಈ ಇರುವೆಗಳು ಯಾರು? ಕಾರ್ಯ ಕಾರಣ ಸಂಬಂಧ ಇರಲೇಬೇಕಲ್ಲವೇ? ಆದ್ದರಿಂದ ಮನಸ್ಸಿನಲ್ಲಿ ಯಾರ ಬಗೆಗೂ ತಪ್ಪು ಆಲೋಚನೆ ಬೇಡ, ಅನ್ಯರ ಮನ ನೋಯಿಸುವ ಮಾತುಗಳೂ ಬೇಡ, ಪರಹಿಂಸೆಯಾಗುವಂತಹ ಕೃತ್ಯಗಳೂ ಬೇಡ. ಏಕೆಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ನಿಶ್ಚಿತ, ಕರ್ಮಕ್ಕೆ ಪರಿಣಾಮರೂಪಿ ಪ್ರತಿಫಲ ನಿಶ್ಚಿತ. ಮಾನವನಾಗಿ ಹುಟ್ಟಿದ ಮೇಲೆ ಕರ್ಮಗಳನ್ನು ಮಾಡದೆ ಕೂರುವಂತಿಲ್ಲ. ಆದರೆ ಹೇಗೆ ಮಾಡಬೇಕು ಎಂಬುದಕ್ಕೆ ಭಗವದ್ಗೀತೆಯಲ್ಲಿ ಉತ್ತರವಿದೆ. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಹ್ಯ ಕರ್ಮಯೋ ಮಸ್ತಕಃ ಸ ವಿಶಿಷ್ಟ್ಯತೆ. ಇಂದ್ರಿಯಗಳನ್ನು ಯಾರು ಮನಸ್ಸಿನಿಂದ ಹಿಡಿತದಲ್ಲಿಟ್ಟುಕೊಂಡು ಫಲದ ಬಯಕೆಯಿಲ್ಲದೆ ಇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಮಾಡುತ್ತಾನೋ ಅವನೇ ಶ್ರೇಷ್ಠನು. ಭಗವಂತನ ಚಿಂತನೆ, ಸದಾಲೋಚನೆ, ಸತ್ಕರ್ಮ ಇಷ್ಟನ್ನು ಫಲಾಪೇಕ್ಷೆಯಿಲ್ಲದೆ ಮಾಡುತ್ತಿದ್ದರೆ ಜೀವನದಲ್ಲಿ ಸಿಗಬೇಕಾದುದು ಹೆಚ್ಚಾಗಿಯೇ ಸಿಗುತ್ತದೆ. ನಾಗಣ್ಣ, ಕಾಮ್ಯ ಕರ್ಮಗಳಿಗಿಂತ ಇದೇ ಉತ್ತಮವಾದುದು ಕಣಪ್ಪ. ನೋಡು ಶರ್ಮ, ಕರ್ಮದ ಗತಿ ಎಷ್ಟೊಂದು ಗಹನವಾಗಿದೆ ಎಂಬುದು ಈಗ ನಿನಗೆ ಸ್ವಲ್ಪವಾದರೂ ಅರಿವಾಗಿರಬೇಕಲ್ಲವೇ? ಆದರೂ ನಮ್ಮ ಸನಿಹದಲ್ಲಿ ಯಾರಾದರೂ ಸಜ್ಜನರು ನೋವು ಅನುಭವಿಸುತ್ತಿದ್ದರೆ ಅದು ಅವರ ಪ್ರಾರಬ್ಧ ಎಂದು ಸುಮ್ಮನೆ ಕೂರುವಂತಿಲ್ಲ. ಅವರು ಮನುಷ್ಯರು, ನಾವೂ ಮನುಷ್ಯರು. ಮಾನವೀಯತೆ ಇದ್ದವನೇ ಮಾನವ, ಅದಿಲ್ಲದಿದ್ದರೆ ಅವನು ದಾನವ. ಆದ್ದರಿಂದ ನೊಂದವರಿಗೆ ಕಾಯಿಕವಾಗಿಯೋ ವಾಚಿಕವಾಗಿಯೋ ಆರ್ಥಿಕವಾಗಿಯೋ ಸಹಾಯ ಮಾಡಬೇಕು. ಏಕೆಂದರೆ ಮಾನವನ ಸೇವೆಯೇ ಮಾಧವನ ಸೇವೆ ಎನ್ನುತ್ತಾ ಸ್ವಾಮೀಜಿ ಮಾತು ಮುಗಿಸಿ, ನೀನು ಗಾಡಿ ಓಡಿಸು, ನಾನು ಮೈಕೈ ಚಾಚಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ. ವಯೋಧರ್ಮಕ್ಕೆ ನಾನು ಅಧೀನ ಕಣಪ್ಪ. ದತ್ತ, ಗುರುನಾಥ, ಶ್ರೀಹರಿ, ವಾಸುದೇವ ಎನ್ನುತ್ತಾ ಸ್ವಾಮೀಜಿ ಗಾಡಿ ನಿಲ್ಲಿಸಿ ಒಳಸರಿದು ಕಾಲು ಚಾಚಿ ರೆಪ್ಪೆಗಳನ್ನು ಅರ್ಧ ಮುಚ್ಚಿ ವಿಶ್ರಾಂತಿಯ ಸ್ಥಿತಿಗೆ ಸರಿದರು. ಗಾಡಿಯ ಹಿಂದಿನಿಂದ ಅದಾಗಲೇ ಇಳಿದಿದ್ದ ನಾಗಶರ್ಮನು ಗಾಡಿಯ ಮುಂಬದಿಗೆ ಬಂದು ಗಾಡಿ ಏರಿ ಎತ್ತುಗಳ ಬೆನ್ನು ತಟ್ಟಿದನು. ನಂದೀಶ, ಗಣೇಶ ಚುರುಕಾಗಿ ಹೆಜ್ಜೆ ಹಾಕಿದರು. ಪಯಣ ಮುಂದುವರಿಯಿತು ಎಂಬಲ್ಲಿಗೆ 52ನೇ ಅಧ್ಯಾಯವು ಮುಕ್ತಾಯವಾಯಿತು. ಜೈ ಗುರುದೇವ ದತ್ತ.